ಇನ್ನು ವಿಧಾನಸಭೆಯಲ್ಲಿ ಇವತ್ತು ವಕ್ಫ್ ಬದಲಾಯಿತು. ವಕ್ಫ್ ನೋಟಿಸು ಪಹಣಿ ಗೊಂದಲ ನಿವಾರಣೆ ಮಾಡಬೇಕು. ಆಯಾ ರೈತರ ಹೆಸರಿಗೆ ಪತ್ತೆ ಪಹಣಿ ಬದಲಾಗಬೇಕು. 1974ರ ವಕ್ಫ್ ಗೆಜೆಟ್ ಅಧಿಸೂಚನೆ ಏನಿದೆ ವಾಪಸ್ ಪಡಿಬೇಕು. ಕೇಂದ್ರದ ವಕ್ಫ್ ತಿದ್ದುಪಡಿ ನಿಯಮಾವಳಿಗಳು ನಮ್ಮ ರಾಜ್ಯ ಸರಳ ಬಹುಮತದಲ್ಲಿ ಪಾಸ್ ಮಾಡಬೇಕು ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಕರೆಲ್ ಒತ್ತಾಯ ಮಾಡಿದರು. ಕಾಂಗ್ರೆಸ್ ಒಡೆದಾಳೋ ನೀತಿ ಅನುಸರಿಸ್ತಾ ಇದೆ. ಸಮಾಜದಲ್ಲಿ ಕಾಂಗ್ರೆಸ್ ವಕ್ಫ್ ಮೂಲಕ ಸಾಮರಸ್ಯ ಕೆಡಿಸ್ತಾ ಇದೆ ಅಂತೆಲ್ಲ ಆಕ್ರೋಶ. ಈ ಮಧ್ಯದಲ್ಲಿ ಮೈಸೂರಿನಲ್ಲಿ 110 ಕುರುಬರ ಮನೆಗಳಿಗೆ ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಅಶೋಕ್ ಅವರ ಆರೋಪ. ಇದಕ್ಕೆ ಜಮೀರ್ ಅವ್ರು ಗರಂ ಆಗ್ಬಿಟ್ರು. ಒಬ್ಬರಿಗೊಬ್ಬರು ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡ್ಕೊಂಡಿದ್ರು. ಅದು ಏನ್ ಮಾಡಿದ್ರು? ವಕ್ಫ್ ಕೇಸ್ ಮುಚ್ಚಿ ಹಾಕಲು ಅನ್ವರ್ ಮಾಣಿಪಾಡಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಹಣದ ಆಮಿಷ ಒಡ್ಡಿದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಗದ್ದಲಕ್ಕೆ ಕಾರಣ ಆಯಿತು. ಹೇಳಿದ್ದು ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟಕಟೆಯಲ್ಲಿ ನೀವು ನನಗೆ ಚಿಮಾರಿ ಹಾಕಿ, ಇಲ್ಲಾಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ಜಮೀರ್ ಮಾತನ್ನ ಯಾರು ನಂಬಲ್ಲ ಹೋಗಪ್ಪ. ಹೌದು ಸರ್, ನೀವು ವಾಚ್ಮ್ಯಾನ್ ಆದ್ರೇನ್ರಿ? ಯಡಿಯೂರಪ್ಪ ಅವ್ರ ಮನೆ ವಾಚ್ಮ್ಯಾನ್ ಎಲ್ರಿ ಆದ್ರಿ ಸುಮ್ಮನೆ ಬುಡ ಬಿಡ್ತೀರಿ. ನಿಮ್ಮ ಮಾತು ಯಾವನು ನಂಬಲ್ಲ. ಅಶೋಕ್ ನಂಬಲ್ರಿ ಅವ್ರನ್ನ. ನಮ್ಮ ಬೇರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗಲ್ಲ. ರಾಜೀನಾಮೆ ಕೊಟ್ಬಿಟ್ಟಿರ ಮೊದಲೇ ನಿಮ್ಮನ್ನು ಓಡಿಸೋಕೆ ಭಾಳ ಜನ ಕಾಯ್ತಾ ಇದ್ದಾರೆ. ಕೊಡಲ್ಲ ಬಿಡಿ ಸರ್, ಕೊಡಲ್ಲ ಸರ್, ಕೊಡಲ್ಲ. ಅವ್ರಿಗೂ ಗೊತ್ತು ಯಾವ ಗಮ್ ಹಾಕೊಂಡು ಕೂತ್ಕೋಬೇಕು ಅಂತ. ಅವ್ರಿಗೆ ಗೊತ್ತಿಲ್ವಾ ಅಶೋಕ್ಗೆ ಎಂತೆಂಥವ್ರು ನಿಭಾಯಿಸಿದ್ದಾರೆ. ಯಾವ ಜಮೀರ್ ಒಬ್ರು ನಿಭಾಯಿಸಕ್ಕಾಗಲ್ವ ಅವರು? ಜಮೀರ್ ಜೊತೆ ಮಾತಾಡ್ತಾರೆ ಅವ್ರು ಬೇಕಾದ್ರೆ ಮಾತಾಡ್ಕೊಂಡು. ವಿಧಾನಸಭೆಯಲ್ಲಿ ಅನ್ವರ್ ಮಾನಪ್ಪಾಡಿಗೆ ದುಡ್ಡಿಂದು ಅನ್ವರ್ ಮಾನಪ್ಪಾಡಿಗೆ ಯಾಕೆ ದುಡ್ಡು ಕೊಡಕ್ಕೆ ಹೋಗ್ಬೇಕು ವಿಜಯೇಂದ್ರ? ಬಿಜೆಪಿಯಲ್ಲೇ ಇದ್ದಿದ್ದು ಅವರೇ ಕೊಟ್ಟು. ಅದಲ್ಲ, ಬಾಯಿ ಮುಚ್ಚಿಸಲು ಏನಕ್ಕೆ ಕೊಡಕ್ಕೆ ಹೋಗ್ಬೇಕು? ಅದು ಅದೇನು ಒಳ್ಳೆ ಡೀಲು. ಸರಿ, ಡೀಲರು ಪ್ರಾಪರ್ಲಿ ಇರಬೇಕಲ್ಲ. ಹೌದು ಅಲ್ವಾ? ಎಸ್. ಏನ ವಿಧಾನಸಭೆಯಲ್ಲಿ ಸ್ಪೀಕರು ಸದನ ಕಂಟ್ರೋಲ್ ಮಾಡ್ತಿಲ್ಲ, ಆಡಳಿತ ಪಕ್ಷ ಹೇಳ್ದಂಗೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ತಾಳು ಕುಣಿತಾ ಇದ್ದಾರೆ ಅಂತೆಲ್ಲ ವಿಜೇಂದ್ರ ಆಪಾದನೆ. ಅದಕ್ಕೆ ಯಾವ ಕಾಗೇರು ಹೆಂಗೆ ನಡೆಸಿದ್ರು ಅಂತ ನಾವು ನೋಡಿದ್ದೀವಿ. ದಿನ RSS ಕಚೇರಿಯಿಂದ ಫೋನ್ ಬಂದಮೇಲೆ ಅಧಿವೇಶನ ಆರಂಭವಾಗ್ತಿತ್ತು ಅಂತ. ಈ ನೀವೇನು ಕದ್ದಾಲಿಕೆ ಮಾಡ್ತಿದ್ರ ಫೋನ್ದು? ಅದು ಹೆಂಗೆ ಗೊತ್ತಿದೆ ಇವ್ರಿಗೆ? RSS ಕಚೇರಿಯಿಂದ ಫೋನ್ ಬರ್ತಾಯಿತ್ತು, ಕಾಗೇರು ತಗೊಂಡು ಅಲ್ಲೋ ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಅಂದ್ಬಿಟ್ಟು ಹೋಗ್ತಾಯಿದ್ರು. ನೀವೇನು ಕದ್ದಾಲಿಕೆ ಮಾಡ್ತಿದ್ರ? ಏನ್ರಿ ಸುಮ್ಮನೆ ಬಿಡ್ತೀರಿ. ಇನ್ನು RSSನವ್ರು ಬೇರೆ ಕೆಲಸವಿಲ್ಲ ಅನ್ಕೊಂಡಿದ್ದೀರಾ ಏನು ನೀವುಗಳೆಲ್ಲ? ಎಲ್ಲದಕ್ಕೂ ಸಂಘ ಹಾಂ, ಬೇರೆ ಕೆಲಸವಿಲ್ವಾ ಅಂತ ಅವ್ರಿಗೆ? ಅಂದ್ರೆ ಇಷ್ಟೊಂದು ಯೋಚನೆ. ಬೆಳಗ್ಗೆ ಎದ್ರು ಸಂಘ, ಇನ್ಯಾರು ಒಬ್ರು ಹೇಳ್ಬೇಕು, ಬೆಳಗ್ಗೆ ಕಾಂಗ್ರೆಸ್ ಆಫೀಸಿಂದ ಫೋನ್ ಬರೋವ್ರಿಗೂ ಸ್ಪೀಕರ್ ಸದನ ಮಾಡ್ತಾ ಇಲ್ಲ ಅಂತಂದ್ರೆ ಶುರು ಮಾಡ್ತಾರೆ. ಅದೆಲ್ಲ ಇಲ್ಲ, ಸುಳ್ಳದು. ಏನ್ರಪ್ಪ ಸುಮ್ಮನೆ ಬಿಡ್ತಾ ಇರ್ತೀರಿ. ರೀತಿಯಲ್ಲಿ